ಆಕಾಶ ನೋಡಿ ಒಂದ್ಸರಿ. ತಪ್ಪು ಮಾಡ್ಬೇಕಾದ್ರೆ ನಾವು ಎಡಕ್ಕೆ ನೋಡ್ತೀವಿ, ಬಲಕ್ಕೆ ನೋಡ್ತೀವಿ, ಮ್ಯಾಲ್ಗಡೆ ನೋಡಲ್ಲ. ಹಿಂದ್ಗಡೆ ನೋಡ್ತೀವಿ, ಮುಂದ್ಗಡೆ ನೋಡ್ತೀವಿ, ಮ್ಯಾಲ್ಗಡೆ ನೋಡಲ್ಲ. ಚಂದ್ರನು ನೈಟ್ ಮೋಡಲ್ ರೆಕಾರ್ಡಿಂಗ್ ಮಾಡ್ಕೋತಾ ಇದ್ದಾನೆ ನಮ್ಮ ಕೃತ್ಯಗಳು. ಓಕೆನಾ? ಹಗಲೊತ್ತಲ್ಲಿ ಸೂರ್ಯನ ರೆಕಾರ್ಡಿಂಗ್ ಮಾಡ್ಕೋತಾ ಇದ್ದಾನೆ. ಓಕೆನಾ? ಇವೆರಡು ಇಲ್ಲೇನೆ ಗುಪ್ತವಾಗಿ ಮಾಡ್ತೀವ ಮನೆಯೊಳಗಡೆ. ನಮ್ಮ ಮನಸ್ಸಿನ ಆಲೋಚನೆಗಳು ನಮ್ಗೆ ರೆಕಾರ್ಡಿಂಗ್ ಮಾಡ್ಕೋತಾ ಇದೆ ಬೇರೆ. ಈ ಮಾತು ಸತ್ಯ. ನಮಗೆ ಗೊತ್ತಿಲ್ದಿರಂಗೆ ಗೂಗಲ್ ಅವ್ರಿಗೆ ಮುಂತಾದ ಆ್ಯಪ್ಗಳಿಗೆ ನಮ್ಮ ಬಾಯ್ ಡೇಟಾ ಎಲ್ಲ ಹೋಗಿರ್ತದೆ. ಆಲೋಚನೆ ಮಾಡಿದ್ದೀವಿ ಒಂದ್ಸರಿ. ನಾವು ತೆಗ್ದಿರೋಂಥ ಫೋಟೋ, ನಮ್ಮ ವಿಡಿಯೋಗಳು, ನಮ್ಮ ಸಂಬಂಧಿಕರ ಮನೆಗಳ ಎಲ್ಲ ಡಾಟಾಗಳು ಹೊಟ್ಟೋಗಿರ್ತದೆ ಅವ್ರ ಹತ್ರ. ಅಂದರೆ ಫೋನ್ ನಂಬರ್ಗಳೆಲ್ಲ ಹೊಟ್ಟೋಗಿರ್ತದೆ. ಕೆಲವು ನೋಡಿ ಆ್ಯಪ್ಗಳಲ್ಲಿ ಸಾಲ ಮಾಡ್ಕೊಂಡಾಗ ಆ ಸಾಲ ಕೊಟ್ಟವ್ರು ಏನು ಮಾಡ್ತಾರೆ ಗೊತ್ತಾ? ಇವರು ಡಾಟಾ ಎಲ್ಲ ಕಲೆಕ್ಟ್ ಮಾಡಿ ಇಟ್ಟಿರ್ತಾರೆ. ಅರ್ಥ ಆಯ್ತಾ? ಈಗ ದೇವ್ರ ಹತ್ರ ಸೂರ್ಯನ ಬೆಳಕಿನ ಸಾಲ, ಚಂದ್ರನ ಬೆಳಕಿನ ಸಾಲ, ಉಸಿರಾಟದ ಸಾಲ, ಆಹಾರದ ಸಾಲ, ಬದುಕ್ತಾ ಇರೋದು ದೇವರಿಂದ. ಇವಾಗ ದೇವ್ರ ಹತ್ರ ಸಾಲ ಮಾಡ್ಕೊಂಡಿದ್ದೀವಿ. ದೇವ್ರ ಹತ್ರ ನಮ್ದು ಏನೈತೆ ಗೊತ್ತಾ? ಎಲ್ಲ ಡಾಟಾ ದೇವ್ರ ಹತ್ರ ಇದ್ದೀವಿ. ಹೌದಂತೀರಾ ಅಲ್ಲ ಅಂತೀರಾ? ದೇವ್ರ ಹತ್ರ ಏನು ತಗೊಳ್ತಾ ಇಲ್ಲ ನಾವು. ದೇವ್ರ ಹತ್ರ ಏನು ತಗೋತಾ ಇಲ್ಲ. ಒಂದು ಪ್ರಾಂತ್ಯದಲ್ಲಿ ಬೇರೆ ಒಂದು ಹಾಸ್ಪಿಟ್ಲಲ್ಲಿ ಒಬ್ಬ ರೋಗಿಗೆ ಆಸ್ಮಾ ಅಂದರೆ ಉಸಿರಾಟದ ತೊಂದರೆ ಆಗುತ್ತೆ. ಉಸಿರಾಟದ ತೊಂದರೆ ಆಗುವಾಗ ಆತನಿಗೆ 3 ದಿವಸ ಅಡ್ಮಿಟ್ ಮಾಡ್ತಾರೆ. ಉಸಿರಾಟದ ತೊಂದರೆಗೆ 3 ದಿವಸ ಅಡ್ಮಿಟ್ ಮಾಡುವಾಗ ಆತನಿಗೆ ಆಕ್ಸಿಜನ್ ಹಾಕಿ ಗುಣಪಡಿಸಿ ಹೊರಗಡೆ ಬಂದು ಕ್ಯಾಶ್ ಕೌಂಟರಲ್ಲಿ ಬಿಲ್ಲನ್ನು ಕಟ್ಟಬೇಕಾದ್ರೆ ಲಕ್ಷದ ಚಿಲ್ಲರೆ ಆಗಿತ್ತು. ಏನಾಗಿತ್ತು? ಲಕ್ಷದ ಚಿಲ್ಲರೆ ಆಕ್ಸಿಜನ್ ಬಿಲ್ ಆಗಿತ್ತು. ಎಲ್ಲ ಆರೋಗ್ಯ ಎಲ್ಲ ಚೆನ್ನಾಗಿದೆ, ನೋ ಪ್ರಾಬ್ಲಮ್. ಆಕ್ಸಿಜನ್ ಬಿಲ್ಲು ಲಕ್ಷದ ಚಿಲ್ಲರೆ ಆಗಿತ್ತು. ಆತನು ಒಂದು ಕ್ಷಣ ಕೂಗ್ತಾ ಇದ್ದಾನೆ, ಕಿರಿಸ್ತಾ ಇದ್ದಾನೆ, ಅಳ್ತಾ ಇದ್ದಾನೆ. ಎಲ್ಲ ರೋಗಿಗಳೆಲ್ಲ ಬಂದ್ಬಿಟ್ರು ಬೇರೆ, ಎಲ್ಲ ಡಾಕ್ಟರ್ಗಳೆಲ್ಲ ಬಂದ್ಬಿಟ್ರು ಕ್ಯಾಶ್ ಕೌಂಟರ್ಗೆ. ಅವ್ನು ಸಮಾಧಾನ ಮಾಡೋಕ್ಕಾಗ್ತಾ ಇಲ್ಲ. ಬಹಳ ಹೊತ್ತು ಸಮಾಧಾನ ಮಾಡೋ ಮೇಲೆ, ಯಾಕಪ್ಪ ನೀನು ಕಟ್ಟೋದಕ್ಕೆ ಕಾಸಿಲ್ಲ ಅಂದರೆ ಹೋಗು, ಯಾಕೆ ಹಾಸ್ಪಿಟಲ್ ಈ ರೀತಿ ಕಿರಿಸ್ತಾ ಇದೆಯಾ, ಅನೇಕ ಪೇಷಂಟ್ಗಳು ತೊಂದರೆ ಆಗುತ್ತೆ ಅಂತ ಅನ್ನುವಾಗ ಆತನೇನು ಹೇಳ್ತಾ ಗೊತ್ತಾ? ಕೇವಲ 3 ದಿನದ ಬಿಲ್ಲು ಲಕ್ಷದ ಚಿಲ್ಲರೆ ಹಣವು ಬಂದಿದೆಯಲ್ಲ, ನಾನು ಹುಡ್ದಾಗಿಂದ ಇವಾಗವರೆಗೂ 70 ವರ್ಷ ಆಯ್ತೈತೆ. ಇದುವರೆಗೂ ನನಗೆ ಡೈಲಿ ದೇವರು ಗಾಳಿಯನ್ನು, ಉಸಿರಾಟವನ್ನು, ನೀರನ್ನು, ಸೂರ್ಯನ ಬೆಳಕನ್ನು ಕೊಟ್ಟು ಸಾಕ್ತಾ ಇದ್ದಾನಲ್ಲ, ಆತನ ಋಣವನ್ನು ನನ್ನ ಹೇಗೆ ತೀರಿಸೋದು ಅಂತ ಗೊಳೋ ಅಂತ ಆಡ್ತಾ ಇದ್ದಾನೆ ಬೇರೆ. ಅಲ್ಲಿರುವಂಥ ಜನರು ಆಶ್ಚರ್ಯ ಪಡ್ತಾ ಇದ್ದಾರೆ. ಹೌದಲ್ಲ, ದೇವರು ನಮ್ಮ ಜೀವಿತದ ಕಾಲವೆಲ್ಲ ಎಷ್ಟೋ ಸಹಾಯ ಮಾಡಿದ್ದಾರೆ, ಎಷ್ಟೋ ಉಪಕಾರಗಳನ್ನು ಮಾಡಿದ್ದಾರೆ. ಮನುಷ್ಯನು ಕೇವಲ ಹಾಸ್ಪಿಟಲ್ 3 ದಿವಸ ಜಾಯಿನ್ ಮಾಡಿಕೊಂಡು ನಮಗೆ ಲಕ್ಷದ ಚಿಲ್ಲರೆ ಬಿಲ್ ಕಟ್ಟಲು ಹೇಳ್ತಾ ಇದ್ದಾನೆ. ಆ ಪರಮಾತ್ಮನು ನಮಗೋಸ್ಕರ ಆ ಪರಮಾತ್ಮನು ನಮ್ಮ ಪ್ರಾಣ ರಕ್ಷಣೆಗೋಸ್ಕರ, ನಮ್ಮ ಜೀವ ರಕ್ಷಣೆಗೋಸ್ಕರ ಇಷ್ಟು ವರ್ಷ ನೀರು ಸುರಿಸ್ತಾ ಇದ್ದಾನೆ, ಮಳೆ ಬರಿಸ್ತಾ ಇದ್ದಾರೆ, ಗಾಳಿ ಕೊಡ್ತಾ ಇದ್ದಾರೆ, ಮಳೆ ಕೊಡ್ತಾ ಇದ್ದಾರೆ, ಆಹಾರ ಒಪ್ಪಿಸ್ತಾ ಇದ್ದಾನಲ್ಲ, ಆ ಪರಮಾತ್ಮನ ಋಣ ಯಾವಾಗ ತೀರಿಸೋದುಪ್ಪ ಅಂತ ಅರ್ಥ ಇದ್ದಾನೆ. ಅದೇ ರೀತಿ ಪ್ರೇರೆ ನಮ್ಮ ಜೀವನ ಪ್ರೇರೆ ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೇ ಇರುವಂಥ ಹಬೆಯಂತೆ ಇರುವಂಥ ನಮ್ಮ ಜೀವನ ಪ್ರೇರೆ ಯಾವಾಗ ಆರೋಗೋಗುತ್ತೋ ಗೊತ್ತಿಲ್ಲ. ಬದುಕಿರುವಾಗಲೇ ಆ ಪರಮಾತ್ಮನನ್ನು ತಿಳಿದುಕೊಂಡು ಪ್ರೇರೆ ಏನು ಮಾಡೋದು ಬೇಕಾಗಿಲ್ಲ, ಆತನನ್ನು ಘನಪಡಿಸಿ, ದೇವರೇ ಇದುವರೆಗೂ ನನ್ನ ಜೀವನವನ್ನು ಕಾಪಾಡಿದ್ದಿಲ್ಲ, ದೇವರೇ ನಿನಗೆ ಸ್ತೋತ್ರಗಳು, ನನಗೆ ಉಸಿರು ಕೊಟ್ಟಿದ್ದಿಲ್ಲ, ನನಗೆ ಸ್ತೋತ್ರ, ನನಗೆ ಆಹಾರ ಕೊಟ್ಟಿದ್ದಿಲ್ಲ, ನನಗೆ ಕೃತಜ್ಞತೆಗಳು ದೇವರೇ. ನನ್ನನ್ನು ಎಷ್ಟೋ ಆಕ್ಸಿಡೆಂಟಿಂದ ತಪ್ಪಿಸಿದ್ಯಾ, ಎಷ್ಟೋ ಪಾಪದ ಕೃತ್ಯಗಳಿಂದ ನನ್ನನ್ನು ಬಿಡಿಸಿದ್ಯಾ, ಎಷ್ಟೋ ವೇಷವಾಟಿಕೆ ಜೀವಿತದಿಂದ ನಾನು ಬಿಡಿಸಿದೆ ದೇವರೇ. ನಿಮಗೆ ಸ್ತೋತ್ರಗಳು ದೇವರೇ, ನಿಮಗೆ ಕೃತಜ್ಞತೆಗಳು ದೇವರೇ. ನನ್ನ ಸಂಬಂಧಿಕರೆಲ್ಲ ಕೈ ಬಿಟ್ಟರು, ನನ್ನ ಜನಾಂಗದವರನ್ನು ನಾನು ಹೀಯಾಳಿಸಿದ್ರು, ಹಣ ಕೊಡೋರು ನನ್ನ ಮರ್ಯಾದೆಲ್ಲ ತೆಗೆದ್ರು. ಆದರೂ ನನ್ನ ಪ್ರಾಣವು ಈ ಲೋಕದಿಂದ ಎಷ್ಟೋ ಸರಿ ಕಳ್ಕೊಬೇಕಂತ ಆಗಿ ನೀನು ನನ್ನ ಕಾಪಾಡಿದಿಲ್ಲ ದೇವರಂತ. ಒಂದು ಕ್ಷಣ ನೀವು ಬೈಬಲ್ ಓದಿ, ಒಂದು ದಿವಸ ನೀವು ಬೈಬಲ್ ಓದಿದ್ದೀರಿ, ಮನಸ್ಸಿಟ್ಟು ನೀವು ಸತ್ಯವಾದ ಗ್ರಂಥವನ್ನು ಓದುವಾಗ ಈ ಸತ್ಯ ನಿಮ್ಮ ಕಣ್ಣನ್ನು ಕಳೆಗೊಳಿಸುತ್ತೆ. ಅರ್ಥ ಆಯ್ತಾ ಪ್ರೇರೆ? ನಮ್ಮ ಮೊದಲನೇದಾಗಿ ನೋಡಿದಂಥ ವಚನ ಆದಿಕಾಂಡ 3ನೇ 21ನೇ ವಚನದಲ್ಲಿ ದೇವರು ಚರ್ಮದ ಅಂಗಿಗಳನ್ನು ಅವರಿಗೆ ತೊಡಿಸಿದನು. ಯೆಹೋವ ದೇವರು ಆದಾಮನಿಗೂ ಅವನ ಹೆಂಡತಿಗೂ ಚರ್ಮದ ಅಂಗಿಗಳನ್ನು ಮಾಡಿ ತೊಡಿಸಿದನು. ನಮಗೆ ರಕ್ಷಣೆ ಎಂಬುವಂಥ ವಸ್ತ್ರವನ್ನು ದೇವರು ತೊಡಿಸೋದಕ್ಕೆ ಸಿದ್ಧವಾಗಿದ್ದಾರೆ. ಆತನು ಸಿದ್ಧನಿದ್ದಾನೆ ಪ್ರೇರೆ. ರಕ್ಷಣೆಯನ್ನು ನಿತ್ಯವೂ ನೀಡೋದಕ್ಕೆ ಆತನು ಸಿದ್ಧನಾಗಿದ್ದಾನೆ. ನಾವು ದೇವರ ಬಳಿಗೆ ಹೋಗೋದಕ್ಕೆ ಮನಸ್ಸು ಮಾಡಬೇಕಷ್ಟೇ ಪ್ರೇರೆ. ನಮ್ಮ ಮನಸ್ಸು
ಹುಡುಗಿ ಕೊಟ್ಟಿರ್ತೀವಿ, ಹುಡುಗನ ಕೊಟ್ಟಿರ್ತೀವಿ, ಬರೀ ನೋವೇ ಮಾಡ್ತಾರೆ, ಬರೀ ಗಾಯ ಮಾಡ್ತಾರೆ. ಹಗಲು ಗಾಯ, ನಿದ್ರೆ ಇರಲ್ಲ, ಫೋನ್ ಬರಲಿಲ್ಲ ಅಂತ ಚಿಂತೆ, ಬಾರಂಗಡಿಲಿ ಎನಿಸ್ಕೋತೀವಿ ಈಗ ಫೋನ್ ಮಾಡ್ತಾನೋ ಅಂತ. ಬರೀ ಗಾಯ ಬೇರೆ. ಮನುಷ್ಯರ ಪ್ರೀತಿಯಿಂದ ಬರೀ ನೋವೇ, ಗಾಯ, ಅವಮಾನ. ದೇವರ ಪ್ರೀತಿ ಇಲ್ಲ, ಅವಮಾನ ಇಲ್ಲ, ಗಾಯ ಇಲ್ಲ, ಅಸಮಾಧಾನ ಇಲ್ಲ. ಎಲ್ಲ ನಮ್ಮ ಆತ್ಮಕ್ಕೆ ಅನುಕೂಲವಾದಂಥ ದೇವರ ಮಾತುಗಳು ಔಷಧಿ ಹಾಗೆ ನಮ್ಮನ್ನು ಗುಣಪಡಿಸುತ್ತೆ. ನಮ್ಮ ದೇಹಕ್ಕೂ ನಮ್ಮ ಆತ್ಮಕ್ಕೂ ಹೊಂಟಿರುವಂಥ ದೊಡ್ಡ ರೋಗದಿಂದ ಬಿಡುಗಡೆ ಕೊಡುವಂಥದ್ದೇ ಈ ಬೈಬಲ್ ಎಂಬುವಂಥ ಸತ್ಯವೇದ ಗ್ರಂಥ ಪ್ರೇರೆ. ನಮ್ಮ ಹೃದಯ ಭಯಂಕರವಾದಂಥ ರೋಗದಲ್ಲಿ ಇದೆ ಪ್ರೇರೆ. ಯೆರೆಮೀಯ ಪ್ರವಾದನೆ ಗ್ರಂಥ ಕಡೆದಾಗಿ ಓದಿ ಮುಗಿಸ್ಕೊಳ್ಳೋಣ. ಯೆರೆಮೀಯ ಪ್ರವಾದನೆ ಗ್ರಂಥ 17ನೇ ಅಧ್ಯಾಯ 9ನೇ ವಚನ. ಹೃದಯವು ಎಲ್ಲದಕ್ಕಿಂತಲೂ ವಂಚಕ, ಗುಣವಾಗದ ರೋಗಕ್ಕೆ ಒಳಗಾಗಿದೆ, ಅದನ್ನು ಯಾರು ತಿಳಿದಾರು? ನಿಮಗೆ ಗೊತ್ತಿಲ್ಲ. ನಿಮ್ಮ ಹೃದಯ ನಿಮ್ಮನ್ನು ವಂಚಿಸ್ತಾ ಇದೆ. ನಿಮ್ಮ ಹೃದಯ ವಂಚಿಸ್ತಾ ಇದೆ, ಬೇರೆ ಹೃದಯ ಅಲ್ಲ. ನಮ್ಮ ಹೃದಯ ನಮ್ಮನ್ನು ವಂಚಿಸ್ತಾ ಇದೆ. ನಾವು ಮಾಡುವಂಥ ಧರ್ಮದ ಕಾರ್ಯಗಳು ನಮ್ಮನ್ನು ವಂಚಿಸ್ತಾ ಇದೆ. ನಾವು ನಂಬಿರುವಂಥ ಮೂಢನಂಬಿಕೆಗಳು ನಮ್ಮನ್ನು ವಂಚಿಸ್ತಾ ಇದೆ. ಮೋಸ ಹೋಗ್ತಾ ಇದ್ದೀವಿ ನಾವು. ಯಾರ್ದೋ ಮಾತನ್ನು ಕೇಳಿ ಮೋಸ ಹೋಗ್ತಾ ಇದ್ದೀವಿ. ತಂದೆ ಹಾಕಿದ್ದು ಆಲದ ಮರ ಅಂದ್ಕೊಂಡು ಅದ್ರ ಮೇಲೆ ನೇತಾಡ್ತಾ ಇದ್ದೀವಿ. ಒಂದು ಸಾರಿ ಹೊರಗಡೆ ಬಂದು ಪ್ರಪಂಚವನ್ನು ನೋಡಿ, ಈ ಲೋಕಕ್ಕೆ ಬರೋದಕ್ಕಿಂತ ಮುಂಚೆ ಒಂದು ಲೋಕದಲ್ಲಿ ಇದ್ದೋ ನಾವು. ತಾಯಿ ಗರ್ಭದ ಲೋಕದಲ್ಲಿದ್ದೋ. ಈ ಲೋಕವನ್ನು ಬಿಟ್ಟು ಹೋಗುವಾಗ ಮತ್ತೊಂದು ಲೋಕಕ್ಕೆ ಹೋಗ್ತೇವೆ. ಆ ಲೋಕ ತಂದೆಯಾದ ಪರಮಾತ್ಮನ ಲೋಕ. ಅದು ಪರಿಶುದ್ಧವಾಗಿರುವಂಥ ಸ್ಥಳ. ಅಶುದ್ಧವು ಅಲ್ಲಿ ಸೇರೋದಿಲ್ಲ. ಆದ್ದರಿಂದ ಬದುಕಿರುವಾಗಲೇ ಶುದ್ಧತ್ವದ ಮಾರ್ಗ ಯಾವುದಂತೂ ನಾವು ತಿಳ್ಕೋಬೇಕು. ಪರಿಶುದ್ಧವಾದಂಥ ಮಾರ್ಗ ಯಾವುದಂತ ನಾವು ತಿಳ್ಕೋಬೇಕು. ಬದುಕಿರುವಾಗಲೇ, ಖಂಡಿತ ಬದುಕಿರುವಾಗಲೇ. ಮೋದಿಯವ್ರು ನೋಟ್ ಚೇಂಜ್ ಮಾಡಿದ್ರು. 1,000 ರೂಪಾಯಿ ನೋಟು ಫ್ರೀಯಾಗಿ ಕೊಟ್ಟರು, ಇವಾಗ ಯಾರು ತಗೊಳ್ಳಲ್ಲ. 2,000 ರೂಪಾಯಿ ನೋಟು ಫ್ರೀಯಾಗಿ ಕೊಟ್ಟರು ತಗೊಳ್ಳಲ್ಲ. ಬೆಲೆ ಇಲ್ಲ ಅದಕ್ಕೆ. ಬದುಕಿದ್ದೀವ, ನಮಗೆ ಬೆಲೆ ದೇವರ ದೃಷ್ಟಿಲಿ. ದೇವರ ದೃಷ್ಟಿಲಿ ಜೀವಂತನಾದ ನೀನೇ ಬದುಕಿರುವಾಗಲೇ ದೇವ್ರು ಬೇಕಾಗಿದೆ. ಸತ್ತ ನಂತರನ ನಿನ್ನ ಮನೆಯವ್ರಿಗೆ ಬೇಕಾಗಿಲ್ಲ. ನೀನು ಸತ್ತ ನಂತರ ಓ ಮನುಷ್ಯ, ನಿನ್ನ ಮನೆಯವರಿಗೆ, ನಿನ್ನ ಮಗನಿಗೆ, ನಿನ್ನ ಮಗಳಿಗೆ, ನಿನ್ನ ಅಜ್ಜನಿಗೆ, ನಿನ್ನ ತಾತನಿಗೆ, ನಿನ್ನ ತಾಯಿ ತಂದೆ ಯಾರಿಗೂ ಬೇಕಾಗಿಲ್ಲ. ಮತ್ತೆ ದೇವ್ರು ತಗೊಂಡೇನು ಮಾಡ್ತಾರೆ ನಿನ್ನನ್ನು? ಬದುಕಿರುವಾಗ ದೇವ್ರು ಯಾರಂತ ಹುಡುಕ್ಲಿಲ್ಲ, ಪಾಪ ಪರಿಹಾರ ಹೇಗಾದಂತ ತಿಳ್ಕೊಳ್ಳಿಲ್ಲ, ನಿಯತ್ತಾಗಿ ಬದುಕೋದನ್ನ ಕಲ್ತ್ಕೊಂಡಿಲ್ಲ, ಪರಿಶುದ್ಧತೆ ಏನಂತ ತಿಳ್ಕೊಂಡಿಲ್ಲ. ಸತ್ತೋದೆ. ನಿನ್ನ ಇಷ್ಟ ಬಂದ ಹಾಗೆ ಬದುಕಿ, ನಿನ್ನ ಹೃದಯ ಹೇಳುವಂಥ ಮಾರ್ಗದಲ್ಲೆಲ್ಲ ಹೋದೆ, ಬಯಸಿದಂಥ ಹುಡುಗಿ ಜೊತೆ ವ್ಯಭಿಚಾರ ಮಾಡಿದೆ, ಕುಡಿಬಾರ್ನ ಕುಡ್ದೆ, ಎಲ್ಲ ದುಷ್ಕೃತ್ಯಗಳನ್ನು ಮಾಡಿ 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 ಪಾಪದ ಕೂಡ ತುಂಬಿಸ್ಕೊಂಡು ನಿನ್ನ ಹೆಣ ಬೀಳ್ತು. ಈಗ ಬೇಕಾಗಿಲ್ಲ ನಿನ್ನ ಹೆಂಡತಿಗೆ. ಎಷ್ಟು ಜನರನ್ನ, ಅಮಾಯಕರನ್ನ ದೋಚ್ಕೊಂಡು ನಿನ್ನ ಮನೆಯಲ್ಲಿ ಹಣವನ್ನು ಇಟ್ಟೆ. ವೇಸ್ಟ್. ನಿನ್ನ ಮಗನು ಹಣದಿಂದ ಹಾಳಾಗೋಗ್ತಾನೆ, ನಿನ್ನ ಹೆಂಡತಿ ಬೇರೆಯವ್ರು ಮಾಡ್ಕೊಂಡು ಆರಾಮಾಗಿರ್ತಾನೆ. ಅಷ್ಟೇ ಆಗೋದು ನಿಮ್ಮಂಥವ್ರ ಜೀವನ. ಪ್ರಪಂಚವನ್ನು ಮೋಸದಿಂದಲೂ ಅನ್ಯಾಯದಿಂದಲೂ ತುಂಬಿಸಿರುವಂಥ ಜನರ ಗತಿ ಅರ್ಧಾಂತರದಲ್ಲೇ ಅವರ ದೀಪವು ಆರಿ ಹೋಗುವುದು. ಆದರೂ ದೇವರು ಮಹಾಕರುಣೆ ಉಳ್ಳವನು ಪ್ರೇರೆ. ಮಾಡಬೇಕೆಂದಿದ್ದ ಕೇಡಿಗೆ ಮನ ಮರುಗ್ತಾ ಇದ್ದೀನಿ ಆತನು. ಇವತ್ತಿಗೆ ನಮ್ಮ ಆಯುಷ್ಕಾಲ ಯಾವತ್ತೋ ಮುಗಿದೋಗ್ಬೇಕಾಗಿತ್ತು. ನಮ್ಮ ಜೀವಿತ ಮುಗ್ದೇ ಹೋಗಿರ್ಬೇಕಾಗಿತ್ತು ಪ್ರೇರೆ. ನಿಜ, ನಮ್ಮ ಆಯುಷ್ಕಾಲ ಯಾವತ್ತೋ ಮುಗ್ದೇ ಇರ್ಬೇಕು. ನಾವು ಯಾವತ್ತೋ ಸಮಾಧಿಗೆ ಸೇರಬೇಕಾಗಿತ್ತು. ಆದರೂ ದೇವರು ನಮ್ಮನ್ನು ಕಾಪಾಡಿದ್ದಾನೆ ಪ್ರೇರೆ. ಪರಮಾತ್ಮನು ನಮ್ಮನ್ನು ಬದುಕಿಸಿದ್ದಾನೆ. ಆ ಸರ್ವೇಶ್ವರನು ನಮ್ಮನ್ನು ಬದುಕಿಸ್ತಾ ಇದ್ದಾನೆ, ಕಾಪಾಡ್ತಾ ಇದ್ದಾನೆ. ಏನು ಉದ್ದೇಶ ಆತನಿಗೂ? ನಾವು ಈ ರೀತಿ ಸಾಯೋದು ದೇವ್ರಿಗೆ ಇಷ್ಟ ಇಲ್ಲಪ್ಪ. ನಮ್ಮ ಬದುಕು ದೇವ್ರಿಗೆ ಇಷ್ಟ ಇಲ್ಲ. ಸತ್ತರೆ 100% ನಮಗೆ ಗೊತ್ತು ನಾವು ನರ್ಕಕ್ಕೆ ಹೋಗ್ತೀವಂತ. ಯಾಕಂದರೆ ನಮ್ಮ ಕೃತ್ಯಗಳೆಲ್ಲ ನಮ್ಮ ಕಣ್ಮುಂದೆ ಐತೆ. ನಾವು ಏನು ಜೀವನ ಮಾಡಿದ್ದೀವಂತ ಬೇರೆಯವ್ರು ಹೇಳೋದು ಬೇಕಾಗಿಲ್ಲ. ನಮಗೆ ಚೆನ್ನಾಗಿ ಗೊತ್ತು. ನಮ್ಮ ಮನಸ್ಸು ಗೊತ್ತು, ನಮ್ಮ ಹೃದಯ ಗೊತ್ತು. ನಾನು ಏನು ಬದುಕಿದ್ದೀನಿ, ನಾನು ಎಷ್ಟನೇ ವಯಸ್ಸಿಂದ ಹಾಳಾಗೋದೆ, ಯಾರ್ಯಾರ ಜೊತೆ ಅನೈತಿಕ ಸಂಬಂಧ ಮಾಡಿಕೊಂಡೆ, ಯಾರ್ಯಾರ ಹಣನ ದೋಚ್ಕೊಂಡೆ, ಯಾರ್ಯಾರ ಮನೆನ ಹಾಳು ಮಾಡಿದೆ ಅಂತ ಯಾರು ಚೆನ್ನಾಗಿ ಗೊತ್ತು? ನಿನಗೆ, ನನಗೆ.
ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋಷ್ಟು ಬೇರೆಯವ್ರು ನಮ್ಗೆ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಭಾಳ ಸರಿ ಹೇಳ್ತೀವಿ, ನನ್ನನ್ನು ಯಾರು ಅರ್ಥ ಮಾಡ್ಕೊಳಕ್ಕಂತ. ನಿಜ, ನಿನ್ನನ್ನು ಯಾರು ಅರ್ಥ ಮಾಡ್ಕೊಳಕ್ಕಾಗಲ್ಲ. ನೀನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೆ. ನಿನ್ನನ್ನು ದೇವ್ರು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ದೇವರು ನಮ್ಮಲ್ಲಿ ಅರಿದೇ ಇರುವಂಥದ್ದು ಒಂದೂ ಇಲ್ಲ. ಆತನ ಕಣ್ಣೆದುರಿಗೆ ಮರೆಯಾದದ್ದು ಒಂದೂ ಇಲ್ಲ. ಆತನಿಗೆ ಹಗಲು ಹಗಲಲ್ಲ, ರಾತ್ರಿಯೂ ಕೂಡ ಆತನಿಗೆ ಹಗಲೇ. ದೇವರಿಗೆ ಏನು ಪ್ರೇರೆ? ದೇವ್ರಿಗೆ ಏನು ಮರೆ? ಆತನ ಕಣ್ಣುಗಳು ಮಾನವರನ್ನು ನೋಡ್ತಾ ಇದೆ. ನೋಡುವ, ಒಂದು ಸಾರಿ ಕೀರ್ತನೆಗಳಂತ 139ನೇ ಇರುವಂಥ ಅಧ್ಯಾಯದ ಪರಮಾರ್ಥವನ್ನು ತಿಳ್ಕೊಂಡು ಮುಗಿಸ್ಕೋಣ. ಯೆಹೋವನೇ, ಕೀರ್ತನೆ 139 1ನೇ ವಚನ. ಯೆಹೋವನೇ, ನೀನು ನನ್ನನ್ನು ಪರೀಕ್ಷಿಸಿ ತಿಳ್ಕೊಂಡಿದ್ದಿ. ನಾನು ಕೂತುಕೊಳ್ಳುವುದು ಹೇಳುವುದು ನಿನಗೆ ಗೊತ್ತದೆ. ದೂರದಿಂದಲೇ ನನ್ನ ಆಲೋಚನೆಗಳನ್ನು ಬಲ್ಲವನಾಗಿರ್ತಿ. ಮನುಷ್ಯನ ಕಣ್ಣು ಮೊಬ್ಬು, ದೂರದಲ್ಲಿರೋದು ಹೇಗೆ ನಾನು ಕಂಡಿಡಿಯಕ್ಕಾಗತ್ತೆ? ದೂರದಿಂದಲೇ ನನ್ನ ಆಲೋಚನೆಗಳನ್ನು ಬಲ್ಲವನಾಗಿರುತ್ತಿ. ನಾನು ನಡೆಯುವುದನ್ನು ನೋಡಿ, ಮಲಗುವುದನ್ನು ಶೋಧಿಸಿ ಗ್ರಹಿಸಿಕೊಳ್ಳುತ್ತಿ. ನನ್ನ ನಡತೆಯೆಲ್ಲ ನಿನಗೆ ಗೋಚರವಾಗಿದೆ. ನನ್ನ ನಡತೆ, ನನ್ನ ನಡವಳಿಕೆ, ಯಾರನ್ನು ಮಾಯ ಮಾಡಬೇಕಂತ ಓಡಾಡ್ತಾ ಇದೆಯಮ್ಮ ಇಷ್ಟು ಸಾರಿ? ಅಲ್ಲಿಂದ ಇಲ್ಲಿ, ಇಲ್ಲಿಂದ ಇಲ್ಲಿ. ಯಾರನ್ನ ಮಿಂಗ್ಬೇಕಂತ, ಯಾರನ್ನ ಹಾಳು ಮಾಡ್ಬೇಕಂತ, ಯಾರನ್ನ ಬಲಾತ್ಕರಿಸ್ಬೇಕಂತ ತಿರುಗಾಡ್ತಾ ಇದೆಯಮ್ಮ. ಅರೆಬೆತ್ತಲೆ ವಸ್ತ್ರನ ಹಾಕೊಂಡು. ಮರ್ಯಾದಿಂದ ಮನೇಲಿರು, ಮನೆಯಲ್ಲಿ ಮರ್ಯಾದಿಂದ ಇರಮ್ಮ. ಯಾಕಮ್ಮ ಪ್ರಪಂಚದಲ್ಲಿರುವಂಥ ಪುರುಷರನ್ನು ಹಾಳು ಮಾಡ್ತಾ ಇದ್ದೇನೆ ನಿಮ್ಮ ನಡವಳಿಕೆಯಿಂದ? ದೇವರು ನಮ್ಮ ನಡತೆಯನ್ನು ನೋಡುವವನಾಗಿದ್ದಾನೆ, ನಮ್ಮ ನುಡಿಯನ್ನು ನೋಡುವವನಾಗಿದ್ದಾನೆ. ನಾವು ಮಲಗುವುದು, ಹೇಳುವುದು, ನಡೆಯುವುದು ಎಲ್ಲ ಕೂತ್ಕೊಳ್ಳೋದೆಲ್ಲ. ಎಲ್ಲಿ ಕೂತ್ಕೋತಾ ಇದ್ದೀವಿ? ಲಾಡ್ಜಲ್ಲಿ ಕೂತ್ಕೋತಾ ಇದ್ದೀವ? ಪಾರ್ಕಲ್ಲಿ ಕೂತ್ಕೋತಾ ಇದ್ದೀವ? ಫಿಲಮ್ ಟಾಕೀಸ್ಗಳಲ್ಲಿ ಕೂತ್ಕೋತಾ ಇದ್ದೀವ? ಎಲ್ಲ ದೇವ್ರು ಪರೀಕ್ಷಿಸಿ ತಿಳ್ಕೊಂಡ್ರೂ ನಮಗೆ ಸಾವು ಬರ್ತಾ ಇಲ್ಲ. ನಮಗೆ ಸಾವು ಬರ್ತಾ ಇಲ್ಲ, ದೇವ್ರು ಬರಗೊಡಿಸ್ತಾ ಇಲ್ಲ ಸಾವು. ಯಾಕಂದ್ರೆ ಸತ್ರ ಮುಗಿದು ಖೇಲ್ ಖತಮ್, ನಾಟಕ ಬಂದ್, ಕ್ಲೋಸ್ ಆಗುತ್ತೆ, ಫಿಲಮ್ ಎಂಡಿಂಗ್ ಆಗಿಬಿಡುತ್ತೆ. ಇನ್ನು ಸ್ವಲ್ಪ ಬದುಕಿ ಸತ್ಯದ ಮಾರ್ಗ ಕಂಡುಕೊಳ್ಳಿ ಅಂತ ದೇವರು ಕರುಣೆ ಉಳ್ಳವನಾಗ್ತಿದ್ದಾನೆ. ದಿನವೇ ನಿನ್ನ ಕರುಣೆ, ನಿನ್ನ ಮೇಲೆ ದಯೆ. ನಮಗೆ ನಾವು ಸಾಯ್ತೀವಿ ಅಂತ ನಾವು ಯಾವತ್ತೂ ನೆನೆಸ್ಕೊಳ್ಳಲ್ಲ. ಪಕ್ಕದ ಮನೇಲಿ ಸಾವಾಗುತ್ತೆ, ಅಲ್ಲಿ ಸಾವಾಗುತ್ತೆ, ಇಲ್ಲಿ ಸಾವಾಗುತ್ತೆ, ನಮ್ಮ ಸಾವಾಗಲ್ಲ ಅಂತ ನಾವು ಅನ್ಕೋತೀವಿ. ಎದುರು ಮನೆಗಳಲ್ಲಿ ಸಾಯ್ತಾ ಇರ್ತಾರೆ. ದೇವರು ಇದನ್ನು ನೋಡಿ ತಿಳ್ಕೊಳ್ಳಪ್ಪ. ಉಲ್ಲಾಸದ ಮನೆಗೆ ಹೋಗೋದಕ್ಕಿಂತ ಮರಣ ದುಃಖದ ಮನೆಗೆ ಹೋಗುವಂಥ ದೇವರು ಹೇಳಿದ್ದಾರೆ. ಉಲ್ಲಾಸದ ಮನೆಗೆ ಹೋಗಬೇಡ, ಪಾರ್ಟಿ ನಡೀತಾ ಇರ್ತದೆ, ಕುಡಿತಾ ಇರ್ತಾರೆ, ವಿಚಾರ ಎಲ್ಲ ನಡೀತಾ ಇರ್ತದೆ, ಮರ್ತೋಗ್ಬಿಡ್ತೇನೆ ನಿನ್ನ ಜೀವನ. ಒಂದು ಸಾರಿ ಮರಣದ ಮನೆಗೆ ಹೋಗು. ಆ ಪೆಟ್ಟಿಗೆಲಿರುವಂಥ ಮನುಷ್ಯನ ನೋಡು, ಅಥವಾ ಚಟ್ಟದಲ್ಲಿರುವಂಥ ಮನುಷ್ಯನ ನೋಡು. ನೋಡಿದಾಗ ನಿನಗೆ ಗೊತ್ತಾಗುತ್ತೆ, ನನ್ನ ದುರ್ಮರಣ ಒಂದಲ್ಲ ಒಂದು ದಿವಸ ಆಗುತ್ತೆ. ಈ ಮರಣ ಬರೋದಕ್ಕಿಂತ ಮುಂಚೆ ನನ್ನನ್ನು ಪರೀಕ್ಷಿಸಿಕೊಳ್ಳೋಣ ಅಂತ ಒಂದು ಚೂರು ಆಲೋಚನೆ ಮಾಡಿ ನಮ್ಮನ್ನು ನಾವು ಬದಲಾವಣೆ ಮಾಡಿಕೊಂಡ್ರೆ ನಿಜವಾಗ್ಲೂ ನಮ್ಮ ಪರಿಸ್ಥಿತಿಗಳು ದೇವರು ಬದಲಾಯಿಸ್ತಾರೆ. ಅರ್ಥ ಆಗುತ್ತೆ ಅಂತ ನಾನು ತಿಳ್ಕೊತೀನಿ ಪ್ರೇರೆ. ದೇವರು ನಿಮ್ಮೆಲ್ಲರನ್ನು ಹೆಸರಾಗಿ ಆಶೀರ್ವದಿಸಲಿ. ಇದು ದೇವರ ಮಾತು ಪ್ರೇರೆ, ನನ್ನ ಮಾತಂದು ಖಂಡಿತ ಇಲ್ಲ. ದೇವರು ನಿಮ್ಮ ಮನಸ್ಸನ್ನು ನೋಡಿರುವಂಥ ಮಾತು. ಕಡೆದಾಗಿ ಪ್ರಾರ್ಥನೆ ಮಾಡಿ ಮುಗಿಸ್ಕೋಣ. ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು, ಕೃತಜ್ಞತೆಗಳು ತಂದೆ. ತಂದೆ, ನಿಮ್ಮ ಮಕ್ಕಳ ಮಧ್ಯದಲ್ಲಿ ತಂದೆ ನೀವು ಮಾತನಾಡಿದ್ದಕ್ಕಾಗಿ ಸ್ತೋತ್ರಗಳು, ಕೃತಜ್ಞತೆಗಳು ತಂದೆ. ನಿಮ್ಮ ಮಾತುಗಳಿಂದ ಅನೇಕರನ್ನು ಆಧರಿಸಿದ್ದೀರಾ, ಎಚ್ಚರಿಸಿದ್ದೀರಾ, ಬಲಪಡಿಸಿದ್ದೀರಾ, ಪ್ರೀತಿಸಿದ್ದೀರಾ ತಂದೆ. ಅದಕ್ಕಾಗಿ ಸ್ತೋತ್ರಗಳು ತಂದೆ. ಮುಂದಿನ ದಿನಮಾನಗಳಲ್ಲಿ ತಂದೆ ಇದನ್ನು ಕುರಿತು ಮುಂದುವರಿಸುವ ಹಾಗೆ ಸಹಾಯ ಮಾಡಿ ನಡೆಸಿರಿ ತಂದೆ ಎಂದು. ಅನೇಕರನ್ನು ರಕ್ಷಿಸಿರಿ, ಕಾಪಾಡಿರಿ, ನಿಮ್ಮ ಮಹಿಮೆಯನ್ನು ತೋರಿಸಿರಿ ಎಂದು ಈ ಪ್ರಾರ್ಥನೆಯನ್ನು ರಕ್ಷಕನಾದ ಕ್ರಿಸ್ತೇಸನನ್ನು ಪ್ರಾರ್ಥಿಸಬೇಡಿ ಎಂದು ಪಾತ್ರೆ. ಆಮೇಲೆ ಎಲ್ಲರಿಗೂ ಯೇಸು ಕ್ರಿಸ್ತನ ವಂದನೆಗಳು.